ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕರ್ಣ, ಭೀಷ್ಮ ಮತ್ತೆ ದ್ರೋಣರ ಸಮ್ಮತಿ ಮತ್ತೆ ಸಂಜಯನ ಮೂಲಕ ಪಾಂಡವ ಪಕ್ಷದ ವೀರರ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮಾಚಾರ್ಯರು ಕರ್ಣ ಸುಮ್ಮನೆ ಮಾತಾಡ್ತಾನಷ್ಟೇನೆ, ಅವನೇನು ಮಾಡೋದಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೆ ದ್ರೋಣಾಚಾರ್ಯರು ಒಪ್ಕೊಳ್ತಾರೆ, ಹೌದು ಭೀಷ್ಮರೇನು ಹೇಳ್ತಾರೋ ಅದರ ರೀತಿ ಮಾಡು ಅಂತಂದಾಗ ಧೃತರಾಷ್ಟ್ರ ಅದ್ರ ಕಡೆ ಗಮನ ಕೊಡದೆ ಪಾಂಡವರು ನಮ್ಮ ಸೈನ್ಯದ ಬಗ್ಗೆ ತಿಳಿದ ಮೇಲೆ ಏನು ಹೇಳಿದ್ರು, ಮತ್ತು ಅಲ್ಲಿ ಇನ್ನೂ ಬೇಕಾದಷ್ಟು ಜನ ಇದಾರಲ್ವ, ಅವರೆಲ್ಲ ಯುದ್ಧಕ್ಕೆ ಯಾರ್ಯಾರು ಎಲ್ಲ ತಯಾರಾಗಿದ್ದಾರೆ, ಆ ರೀತಿ ಆ ಕಡೆ ಏನಾಗ್ತಾ ಇದೆ ಯುದ್ಧಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಹೆದರ್ಕೊಳ್ತಾ ಇದ್ದಾರಾ, ಆ ವಿಷಯದ ಬಗ್ಗೆ ಕೇಳ್ತಾನೆ ಹೊರತು ಭೀಷ್ಮ ಮತ್ತೆ ದ್ರೋಣಾಚಾರ್ಯರು ಏನು ಹೇಳ್ತಾ ಇದ್ದಾರೋ ಅದ್ರ ಕಡೆ ಅವನು ಗಮನ ಕೊಡಲಿಲ್ಲ. ಈಗ ಧೃತರಾಷ್ಟ್ರ ಹೇಳಿದಂಥ ಪ್ರಶ್ನೆಗೆ ಸಂಜಯ ಉತ್ತರ ಹೇಳ್ತಾನೆ. ಮಹಾರಾಜ, ರಾಜ ಯುಧಿಷ್ಠಿರನ ಮುಖದ ಕಡೆ ಪಾಂಡವರು ಮತ್ತೆ ಪಾಂಚಾಲದವರು ಎರಡೂ ಕುಟುಂಬದವರು ಕೂಡ ನೋಡ್ತಾ ಇದ್ದಾರೆ. ಯಾವಾಗ ಅವರು ಎಲ್ರಿಗೂ ಕೂಡ ಆಜ್ಞೆಯನ್ನು ಕೊಡ್ತಾರೋ, ನಾವು ಯಾವಾಗ ಯುದ್ಧಕ್ಕೆ ಹೊರಡಬೇಕು ಅಂತ ಉತ್ಸುಕರಾಗಿದ್ದಾರೆ. ಗೋಪಾಲಕರು, ಕುಂಬಾರರಿಂದ ಹಿಡಿದು ಪಾಂಚಾಲ, ಕೇಕೆಯ ಮತ್ತು ಮತ್ಸ್ಯ ದೇಶಗಳ ರಾಜವಂಶ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಯುಧಿಷ್ಠಿರನನ್ನು ತುಂಬ ಗೌರವಿಸ್ತಾರೆ. ಅವನು ಹೇಳೋ ಒಂದು ಮಾತಿಗೆ ಅವರು ಕಾಯ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯನೇ, ಇದನ್ನಾದರೂ ಹೇಳು ನೀನು, ಪಾಂಡವರು ಯಾರ ಸಹಾಯವನ್ನು ಪಡ್ಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ? ಯಾಕೆ ಅಂತಂದರೆ ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡೋದು ಅಂತಂದರೆ ತುಂಬ ಕಷ್ಟವಾದಂಥ ವಿಷಯ. ಯಾಕಂದರೆ ಅಷ್ಟು ಬಲಶಾಲಿ ಆಗಿದ್ದಂಥ ರಾಷ್ಟ್ರ. ಈಗ ಪಾಂಡವರಿಗೆ ಯಾವ ರಾಜ್ಯ ಇಲ್ಲ, ಏನಿಲ್ಲ, ಯಾರ ಸಹಾಯವನ್ನು ತಗೊಂಡು ನಮ್ಮ ಮೇಲೆ ಆಕ್ರಮಣಕ್ಕೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆನಾದರೂ ಹೇಳು ಅಂತಂದ್ಬಿಟ್ಟು ಕೇಳ್ತಾನೆ ಧೃತರಾಷ್ಟ್ರ. ಅದಕ್ಕೆ ಸಂಜಯ ಹೇಳ್ತಾನೆ, ರಾಜನೇ, ಪಾಂಡವರ ಪಕ್ಷದಲ್ಲಿ ಸಮ್ಮಿಲಿತರಾಗಿರುವಂಥ ಬೇಕಾದಷ್ಟು ಜನ ಯೋಧರಿದ್ದಾರೆ. ಅವರ ಹೆಸರನ್ನೆಲ್ಲ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ವೀರ ದೃಷ್ಟದ್ಯುಮ್ನ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ. ಹಿಡಿಂಬ ಅನ್ನುವಂಥ ರಾಕ್ಷಸ ಕೂಡ ಅವ್ರ ಪಕ್ಷದಲ್ಲೇ ಇದ್ದಾನೆ. ಭೀಮಸೇನನ ಮಗ ಇದ್ದಾನಲ್ಲ ಹಿಡಿಂಬ, ಅವನು. ಮತ್ತೆ ಭೀಮಸೇನನಂತೂ ತನ್ನ ಬಲಕ್ಕೆ ಪ್ರಸಿದ್ಧನಾಗಿದ್ದಾನೆ. ಎಲ್ಲರಿಗೂ ಗೊತ್ತು ಅವನು ತುಂಬ ಬಲಶಾಲಿ ಅಂತ. ವಾರಣಾವತ ನಗರದಲ್ಲಿ ಅವನೇನು ಮಾಡ್ದ, ಪಾಂಡವರನ್ನ ಭಸ್ಮ ಆಗ್ತಾ ಇದ್ರಲ್ಲ, ಆ ಭಸ್ಮದಿಂದ ಅವನು ಕಾಪಾಡಿದ್ದಾನೆ. ಆಮೇಲೆ ಅವನು ಗಂಧಮಾದನ ಪರ್ವತದ ಮೇಲೆ ಕ್ರೋಧವಶ ಅನ್ನುವಂಥ ರಾಕ್ಷಸನನ್ನ ಕೂಡ ಕೊಂದಿದ್ದ. ಅವನ ಭುಜಗಳಲ್ಲಿ 10,000 ಆನೆಗಳ ಬಲ ಇದೆ. ಅದೇ ಮಹಾಬಲಿ ಭೀಮನ ಜೊತೆ ಪಾಂಡವರು ನಿಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಇನ್ನ ಅರ್ಜುನನ ವಿಷಯ, ಅವನ ಪರಾಕ್ರಮದ ವಿಷಯದ ಬಗ್ಗೆ ಹೇಳೋದಾದ್ರೂ ಏನಿದೆ, ಶ್ರೀಕೃಷ್ಣನ ಜೊತೆ ಅರ್ಜುನ ಒಬ್ನೇ ಅಗ್ನಿಯ ತೃಪ್ತಿಗೋಸ್ಕರ ಯುದ್ಧದಲ್ಲಿ ಇಂದ್ರನನ್ನ ಪರಾಸ್ತಗೊಳಿಸಿದ್ದ. ಇವನು ಯುದ್ಧ ಮಾಡಿ ಸಾಕ್ಷಾತ್ ದೇವಾದಿದೇವ ತ್ರಿಶೂಲಪಾಣಿಯಾದಂಥ ಭಗವಂತ ಶಂಕರನನ್ನ ಪ್ರಸನ್ನಗೊಳಿಸಿದ್ದ. ಅಂದ್ರೆ ಅವನು ತುಂಬಾ ತೃಪ್ತಿಗೊಳಿಸಿರ್ತಾನೆ ಶಿವನನ್ನ. ಇಷ್ಟೇ ಅಲ್ಲ, ಧನುರ್ಧರನಾದಂತಹ ಅರ್ಜುನನೇ ಸಮಸ್ತ ಲೋಕಪಾಲರನ್ನು ಕೂಡ ಗೆದ್ಕೊಂಡಿದ್ದ. ಅದೇ ಅರ್ಜುನನನ್ನ ಜೊತೆಲಿ ಕರ್ಕೊಂಡು ಪಾಂಡವರು ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಮ್ಲೇಚ್ಛರಿಂದ ತುಂಬಿರುವಂಥ ಪಶ್ಚಿಮ ದಿಕ್ಕನ್ನು ತನ್ನ ಅಧೀನ ಮಾಡ್ಕೊಂಡಿದ್ನೋ, ಮತ್ತೆ ಬೇರೆ ಬೇರೆ ರೀತಿಯ ಯುದ್ಧ ಕಲೆ ಗೊತ್ತಿದೆ ಅವನಿಗೆ, ಅಂಥ ವೀರ ನಕುಲ ಕೂಡ ಅವ್ರ ಜೊತೆ ಇದ್ದಾನೆ. ಮತ್ತೆ ಯಾರು ಕಾಶಿ, ಅಂಗ, ಮಗಧ ಮತ್ತೆ ಕಳಿಂಗ ಈ ದೇಶಗಳನ್ನು ಯುದ್ಧದಲ್ಲಿ ಗೆದ್ದಿದ್ದಾನೋ, ಆ ಸಹದೇವನೂ ಕೂಡ ನಿಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಅವರ ಸಹಾಯಕನಾಗಿದ್ದಾನೆ. ಪಿತಾಮಹ ಭೀಷ್ಮನ ವಧೆಗೋಸ್ಕರ, ಅಂದ್ರೆ ಭೀಷ್ಮ ಪಿತಾಮಹರು ಯಾರ ಕೈಯಿಂದನೂ ಸಾಯೋದಿಲ್ಲ, ಆದ್ರೆ ಒಬ್ಬರ ಕೈಯಿಂದ ಮಾತ್ರ. ಅದು ಯಾರು ಅಂತಂದ್ರೆ, ಯಾರನ್ನ ಯಕ್ಷ ಪುರುಷನನ್ನಾಗಿ ಮಾಡಿದನೋ ಆ ಶಿಖಂಡಿ ಕೂಡ ಬಹಳ ದೊಡ್ಡ ಧನಸ್ಸನ್ನ ಧರಿಸ್ಕೊಂಡು ಪಾಂಡವರ ಜೊತೆ ಇದ್ದಾಳೆ. ಅಂದ್ರೆ ಭೀಷ್ಮ ಪಿತಾಮಹರನ್ನ ಕೊಲ್ಲುವಂತ ಅಥವಾ ಅವರನ್ನ ಪರಾಸ್ತಗೊಳಿಸೋದು ಆಗೋದು ಯಾರಿಂದ ಅಂತಂದ್ರೆ ಶಿಖಂಡಿ. ಅವಳು ಕೂಡ ಯುದ್ಧಕ್ಕೋಸ್ಕರ ಪಾಂಡವರ ಜೊತೆ ಇದ್ದಾಳೆ. ಕೈಕೇಯಿ ದೇಶದ 5 ಸಹೋದರ ರಾಜಕುಮಾರರು ಬಹಳ ದೊಡ್ಡ ಧನುರ್ಧಾರಿಗಳಾಗಿದ್ದಾರೆ. ಅವರು ಕೂಡ ಕವಚಗಳನ್ನೆಲ್ಲ ಧರಿಸ್ಕೊಂಡು ನಿಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆಮೇಲೆ ಸಾತ್ಯಕಿ ಎಷ್ಟು ವೇಗವಾಗಿ ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ.
ಅವನ ಜೊತೆಯಲ್ಲಿ ನೀವು ಯುದ್ಧ ಮಾಡಬೇಕಾಗುತ್ತೆ. ಯಾರು ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರ ಆಶ್ರಯರಾಗಿದ್ರೋ ಆ ರಾಜ ವಿರಾಟನ ಜೊತೆ ಯುದ್ಧ ಸ್ಥಳದಲ್ಲಿ ನೀವು ಹೋರಾಡಬೇಕಾಗುತ್ತೆ. ಅಂದ್ರೆ ವಿರಾಟ ಕೂಡ ಆ ಒಂದು ಸೈನ್ಯದಲ್ಲಿ ಆಕ್ರಮಣಕ್ಕೆ ಅಂತ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಹಾರಥಿ ಕಾಶಿರಾಜ ಕೂಡ ಅವರ ಸೈನ್ಯದ ಯೋಧನಾಗಿದ್ದಾನೆ. ನಿಮ್ಮ ಮೇಲೆ ಆಕ್ರಮಣ ಮಾಡುವಂತ ಸಮಯದಲ್ಲಿ ಅವನು ಕೂಡ ಅವ್ರ ಜೊತೆ ಇರ್ತಾನೆ. ಮತ್ತೆ ಯಾರು ವೀರತನದಲ್ಲಿ ಶ್ರೀಕೃಷ್ಣನಿಗೆ ಸಮಾನನೋ ಮತ್ತೆ ಸಂಯಮದಲ್ಲಿ ಮಹಾರಾಜ ಯುಧಿಷ್ಠಿರನ ಸಮಾನನಾಗಿದ್ದಾನೋ ಆ ಅಭಿಮನ್ಯುವಿನ ಸಹಿತ ಪಾಂಡವರು ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಅಂದ್ರೆ ಅಭಿಮನ್ಯುವಿಗೆ ಕೃಷ್ಣನಷ್ಟೇ ಶಕ್ತಿ ಇರತ್ತೆ. ಆಮೇಲೆ ಸಂಯಮದಲ್ಲಿ ಯುಧಿಷ್ಠಿರನಷ್ಟು ಸಂಯಮತೆ ಇರತ್ತೆ. ಸೊ ಅವನು ಕೂಡ ಬರ್ತಾ ಇದ್ದಾನೆ. ಜರಾಸಂಧನ ಮಗ ಸಹದೇವ ಮತ್ತೆ ಜಯತ್ಸೇನ ಇವರು ಕೂಡ ರಥಯುದ್ಧದಲ್ಲಿ ಬಹಳ ಪರಾಕ್ರಮಿಗಳಾಗಿರುವಂಥವ್ರು. ಇವರು ಕೂಡ ಪಾಂಡವರ ಕಡೆಯಿಂದ ಯುದ್ಧ ಮಾಡೋದಕ್ಕೋಸ್ಕರ ತಯಾರಾಗಿದ್ದಾರೆ. ಮಹಾ ತೇಜಸ್ವಿ ದೃಪದ ಬಹಳ ದೊಡ್ಡ ಸೈನ್ಯದ ಸಹಿತ ಪಾಂಡವರಿಗೋಸ್ಕರ ಪ್ರಾಣಾಂತ ಯುದ್ಧ ಅಂದ್ರೆ ತನ್ನ ಜೀವ ಇರೋವರೆಗೂ ಹೋರಾಡೋದಕ್ಕೆ ತಯಾರಾಗಿದ್ದಾನೆ. ಈ ರೀತಿ ಪೂರ್ವ ಮತ್ತೆ ಉತ್ತರ ದಿಕ್ಕುಗಳ ಇನ್ನೂ ಸಾವಿರಾರು ರಾಜರು ಪಾಂಡವರ ಪಕ್ಷದಲ್ಲಿದ್ದಾರೆ. ಇವರೆಲ್ಲರ ಸಹಾಯದಿಂದ ಧರ್ಮರಾಜ ಯುಧಿಷ್ಠಿರ ಯುದ್ಧದ ತಯಾರಿಯನ್ನ ನಡೆಸ್ತಾ ಇದ್ದಾನೆ ಅಂತನ್ಬಿಟ್ಟು ಅಲ್ಲಿ ಏನು ತಯಾರಿಗಳಾಗಿದೆಯೋ ಆ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾನೆ ಸಂಜಯ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.